My dear friends, today we're meditating in the promise verse which is in Psalm 75:10. ಪ್ರಿಯ ಸ್ನೇಹಿತರೆ, ನಾವು ಈ ದಿನ ಕೀರ್ತನೆಗಳು 75:10 ವಚನವನ್ನು ಧ್ಯಾನಿಸಲಿದ್ದೇವೆ. It says, "The horns of the righteous will be lifted up." ವಾಕ್ಯ ಹೇಳುತ್ತದೆ, ಭಕ್ತರ ಕೊಂಬುಗಳು ಎತ್ತಲ್ಪಡುವವು. What do these horns represent? ಕೊಂಬುಗಳು ಏನನ್ನು ಸೂಚಿಸುತ್ತವೆ? It represents honor, strength, authority and power. ಗೌರವ, ಶಕ್ತಿ, ಅಧಿಕಾರ ಮತ್ತು ಬಲವನ್ನು ಸೂಚಿಸುತ್ತದೆ. We see this verse into being in the life of a man named Mordecai. ಈ ವಾಕ್ಯವು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪೂರ್ಣವಾದದನ್ನು ನೋಡುತ್ತೇವೆ. ಅವನೇ ಮೊರ್ದೆಕೈ. He was righteous in all that he did. ಮಾಡಿದ ಎಲ್ಲಾ ಕಾರ್ಯಗಳಲ್ಲಿ ನೀತಿವಂತನಾಗಿದ್ದನು. But Haman wanted to keep all the recognition for himself. ಆದರೆ ಹಾಮಾನನು ತಾನೇ ಗುರುತಿಸಲ್ಪಡಬೇಕೆಂದು ಬಯಸುತ್ತಿದ್ದನು. All the honor for himself. ತಾನೇ ಗುರುತಿಸಲ್ಪಡಬೇಕು. So he never allowed Mordecai to come up. ಆದ್ದರಿಂದ ಮೊರ್ದೆಕೈ ಮೇಲೆ ಬರಲು ಬಿಡಲಿಲ್ಲ. Haman portrayed that he was the best and he deserved all the praise. ಹಾಮಾನನು ತಾನೊಬ್ಬನೇ ಉತ್ತಮನು, ಎಲ್ಲಾ ಹೊಗಳಿಕೆಗೆ ಪಾತ್ರನು ಎಂಬುದಾಗಿ ತೋರ್ಪಡಿಸುತ್ತಿದ್ದನು. And in turn the king promoted him to second in command. ಇದರಿಂದ ರಾಜನು ಅವನಿಗೆ ಮೇಲಿನ ಪದವಿಯಲ್ಲಿ ಅಧಿಕಾರ ನೀಡಿದನು. But a time came when the king found out about everything through Esther. ಮುಂದಿನ ದಿನಗಳಲ್ಲಿ ರಾಜನಿಗೆ ಎಸ್ತೇರಳ ಮೂಲಕ ಎಲ್ಲಾ ಸತ್ಯವು ಬೆಳಕಿಗೆ ಬಂದಿತು. The same destruction that Haman had prepared for Mordecai ಹಾಮಾನನು ಮೊರ್ದೆಕೈಯನ್ನು ನಾಶಪಡಿಸಲು ಏನನ್ನು ಸಿದ್ಧಪಡಿಸಿದ್ದನೋ came upon Haman. ಅದು ಹಾಮಾನನ ಮೇಲೆಯೇ ಬಂತು. And the king honored and lifted up Mordecai because he delighted in him. ರಾಜನು ಮೊರ್ದೆಕೈಯನ್ನು ಗೌರವಿಸಿ ಅವನನ್ನು ಮೇಲಕ್ಕೆತ್ತಿ ಅವನಲ್ಲಿ ಸಂತೋಷಿಸಿದನು. His bravery in protecting the king gave him that honor. ರಾಜನನ್ನು ಕಾಪಾಡುವಲ್ಲಿ ಅವನು ತೋರಿದ ಧೈರ್ಯವು ಅವನನ್ನು ಗೌರವಿಸಿತು. Yes, we read about it in Esther chapter 2. ಇದನ್ನು ನಾವು ಎಸ್ತೇರಳ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. Mordecai was a righteous man. ಮೊರ್ದೆಕೈ ನೀತಿವಂತನಾಗಿದ್ದನು. He protected the king. ರಾಜನನ್ನು ಕಾಪಾಡಿದನು. He prayed for his people. ತನ್ನ ಜನರಿಗೋಸ್ಕರ ಅವನು ಪ್ರಾರ್ಥಿಸಿದನು. And he refused to bow down to the wicked men. ದುಷ್ಟನ ಮುಂದೆ ಸಾಷ್ಟಾಂಗ ಬೀಳುವುದನ್ನು ತಿರಸ್ಕರಿಸಿದನು. In turn, God lifted up his horn. ಇದರಿಂದಾಗಿ ದೇವರು ಅವನ ಕೊಂಬನ್ನು ಮೇಲಕ್ಕೆತ್ತಿದನು and honored him. ಮತ್ತು ಗೌರವಿಸಿದನು. Yes, my dear friends, today you may say, all the righteous things that I do is not being recognized. ಸ್ನೇಹಿತರೆ, ನೀವು ಇಂದು ಹೇಳುತ್ತಿರಬಹುದು, ನಾನು ಮಾಡುವ ಒಳ್ಳೆ ಕಾರ್ಯವು ಗುರುತಿಸಲ್ಪಡುತ್ತಿಲ್ಲ. I am being honest. ಪ್ರಾಮಾಣಿಕನಾಗಿದ್ದೇನೆ. I am being brave. ಧೈರ್ಯಶಾಲಿಯಾಗಿದ್ದೇನೆ. I am risking my life. ಪ್ರಾಣವನ್ನು ಪಣಕ್ಕಿಟ್ಟಿದ್ದೇನೆ. But what will happen to me, you may be afraid. ಆದರೆ ನನಗೇನಾಗುತ್ತದೆ ಎಂದು ಭಯ ನಿಮ್ಮಲ್ಲಿದೆ. The horns of the righteous will be lifted up. ಭಕ್ತರ ಕೊಂಬುಗಳು ಎತ್ತಲ್ಪಡುವವು. Today God will honor you. ಇಂದು ದೇವರು ನಿಮ್ಮನ್ನು ಗೌರವಿಸುವನು, lift you up, ಮೇಲಕ್ಕೆತ್ತುವನು and place you in heights. ಉನ್ನತ ಸ್ಥಾನದಲ್ಲಿರಿಸುವನು. Because he delights in you. ದೇವರು ನಿಮ್ಮಲ್ಲಿ ಸಂತೋಷಿಸುತ್ತಾನೆ. For you doing the right thing. ನೀವು ಒಳ್ಳೆಯದನ್ನು ಮಾಡುವಾಗ. Today let us receive this blessing from the Lord. ಇಂದು ಈ ಆಶೀರ್ವಾದವನ್ನು ದೇವರಿಂದ ಪಡೆದುಕೊಳ್ಳುವ. Lord, today as your children are living a righteous life, ದೇವರೇ, ನಿನ್ನ ಮಕ್ಕಳು ನೀತಿವಂತರಾಗಿ ನಡೆದುಕೊಳ್ಳುವಾಗ, saying no to the temptations of the world, ಲೋಕದ ಶೋಧನೆಗಳಿಗೆ ಬೇಡವೆನ್ನುತ್ತಾ, being brave, being honest, ಧೈರ್ಯದಿಂದ, ಪ್ರಾಮಾಣಿಕತೆಯಿಂದ, and risking their life to live a righteous life, ಪ್ರಾಣವನ್ನು ಪಣಕ್ಕಿಟ್ಟು ನೀತಿವಂತಿಕೆ ತೋರಿಸುವಾಗ, a holy life, ಪರಿಶುದ್ಧ ಜೀವಿತ, trusting in you, ನಿನ್ನನ್ನು ನಂಬುವಾಗ, lift them up, Lord, ಅವರನ್ನು ಮೇಲಕ್ಕೆತ್ತು, and let honor and strength follow them. ಗೌರವವು ಬಲವು ಅವರನ್ನು ಹಿಂಬಾಲಿಸಲಿ. Give them your power, ನಿನ್ನ ಬಲವನ್ನು ನೀಡು, so that they will continue to live a righteous life, ಅವರು ಮುಂದೆಯೂ ನೀತಿವಂತರಾಗಿ ಜೀವಿಸುವಂತೆ, and lead others into righteousness. ಇತರರನ್ನು ನೀತಿವಂತಿಕೆಗೆ ನಡೆಸುವಂತೆ. Bless them today. ಅವರನ್ನು ಆಶೀರ್ವದಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. ಆಮೆನ್. God bless. ದೇವರು ನಿಮ್ಮನ್ನು ಆಶೀರ್ವದಿಸಲಿ.